ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಚಾಕ್ಲೇಟ್ ಪೀನಟ್ ಬರ್ಫಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆ ಬೀಜನೆಲ್ಲ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಚಾಕ್ಲೇಟ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಕಡಲೆ ಬೀಜ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಈ ರೀತಿ ಸಿಪ್ಪೆನೆಲ್ಲ ನೀಟಾಗಿ ಕೈಯಿಂದ ಈ ರೀತಿ ತೆಕ್ಕೊಬೇಕು. ಇದನ್ನು ಕ್ಲೀನ್ ಮಾಡ್ಕೊಂಡು ಬರೋಣ. ಈಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಕುದಿಸ್ಕೊತಾ ಇದ್ದೀನಿ. ಇದೇನಕ್ಕೆ ಅಂದರೆ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋದಕ್ಕಾಗಿ ಡಬಲ್ ಬಾಯ್ಲರಲ್ಲಿ ಈ ಒಂದು ಬಟ್ಲಿಗೆ ನಾವು ತುರಿದಿರೋ ಚಾಕ್ಲೇಟ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈಗ ಬಟ್ಲಿಗೆಲ್ಲ ಸೇರಿಸ್ಕೊಂಡಾದಮೇಲೆ ನಾವು ಕುದಿಸ್ತಾ ಇದ್ದೀವಲ್ಲ ಆ ನೀರಲ್ಲಿ ಈ ಬಟ್ಲನ್ನ ಇಟ್ಟು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಸ್ಪೂನ್ ಸಹಾಯದಿಂದ ನೀಟಾಗಿ ಮೆಲ್ಟ್ ಮಾಡ್ಕೊಬೇಕು. ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ದಂಥ ಕಡಲೆ ಬೀಜದ ಮೇಲೆ ನಾವು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದಂಥ ಚಾಕ್ಲೇಟ್ನ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ರೀತಿ ಹರಡ್ಕೊಬೇಕು. ಈ ಸ್ವೀಟ್ ರೆಸಿಪಿ ಅಂತೂ ತುಂಬಾ ರುಚಿಯಾಗಿರುತ್ತೆ, ಮುಂದೆ ಅಷ್ಟೇ ಒಳ್ಳೆಯದು ಹೆಲ್ತ್ಗೆ. ಈ ಚಾಕ್ಲೇಟ್ ಹಾಕೋದ್ರಿಂದ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಆರಕ್ಕೆ ಬಿಡಬೇಕು. ನೋಡಿ, ಈಗ ಇದೆಲ್ಲ ರೆಡಿಯಾಗಿದೆ. ಆರಿದ್ಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಈ ಸಿಂಪಲ್ ಪೀನಟ್ ಚಾಕ್ಲೇಟ್ ಬರ್ಫಿ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.